ವೈಷಮ್ಯ ಹಿನ್ನೆಲೆ ರೌಡಿ ಶೀಟರ್ ಬರ್ಬರ ಕೊಲೆ ಪ್ರಕರಣ ಸಂಬಂಧ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಾತ್ನೂರು ಪೊಲೀಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಉಯ್ಯಂಬಳ್ಳಿ ವೆಂಕಟೇಶ್ ಕೊಲೆಯಾದ ರೌಡಿ, ಈತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಸಂಬಂಧ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಶಿವಾಲದಪ್ಪ ಬೆಟ್ಟದ ರಸ್ತೆಯಲ್ಲಿರೋ ಫಾರ್ಮ್ ಹೌಸ್ನಲ್ಲಿ ಈ ಘಟನೆ ನಡೆದಿತ್ತು. ಸದ್ಯ ಪ್ರಕರಣ ಸಂಬಂಧ 8 ಆರೋಪಿಗಳಲ್ಲಿ 4 ಜನ ರೌಡಿ ಶೀಟರ್ಗಳು ಹತ್ಯೆಯಲ್ಲಿ ಭಾಗಿಯಾಗಿದ್ರು. ವೆಂಕಟೇಶ್ಗೆ ಮುಖ ಹಾಗೂ ತಲೆಯನ್ನ ಲಾಂಗಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಇದೇ ಪ್ರಕರಣ ಸಂಬಂಧ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ರೌಡಿ ಶೀಟರ್ಗಳು ಇವರು. ಬೆಂಗಳೂರು ಮೂಲದ ಅರೆಕೆರೆ ನಿವಾಸಿ 45 ವರ್ಷದ ವೆಂಕಟೇಶ್ ಶಿವಾಲದಪ್ಪ ಬೆಟ್ಟದ ರಸ್ತೆಯಲ್ಲಿ ಫಾರ್ಮ್ ಹೌಸ್ ಹೊಂದಿದ್ರು. ಇವರು ಜುಲೈ 26ರಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬರೇ ಇದ್ದಾಗ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೈದು ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳು ಈಗ ಲಾಕ್ ಆಗಿದ್ದಾರೆ. ಈ ದಿನ ಮಧ್ಯಾಹ್ನ 3:30 ಗಂಟೆಗೆ ಕ್ರೈಮ್ ನಂಬರ್ 106/26ನಲ್ಲಿ ಸಂಬಂಧಪಟ್ಟಂತೆ ಸಾತ್ನೂರು ಪೊಲೀಸ್ ಠಾಣೆಗೆ ಅಂಬರೀಷ್ ಮತ್ತು ಇನ್ನೊಬ್ಬರು ಅಂಜನಪ್ಪ ಅನ್ನೋರನ್ನ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಬಂದು ಶರಣಾಗತಿಯಾಗಿದ್ದಾರೆ. ನಮ್ಮ ಮೂಲಕ ಅವ್ರನ್ನ ನಾವು ಸರೆಂಡರ್ ಮಾಡಿಸಿದ್ದೇವೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದು, ಅನಂತರವಾಗಿ ತನಿಖೆ ಪೂರ್ಣಗೊಂಡಲ್ಲಿ 4-5 ದಿನಗಳಲ್ಲಿ ಅವ್ರನ್ನ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಸಾಧ್ಯತೆಗಳಿರ್ತವೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಮತ್ತು ಪೊಲೀಸ್ ಕಸ್ಟಡಿಯಲ್ಲಿರೋ ರೀತಿ ಆದೇಶ ಆಗಿದೆ. ಮುಂದೆ ಅದನ್ನು ಮಾಡಿಕೊಡ್ತಾರೆ. ಈ ದಿನ ಮಧ್ಯಾಹ್ನ 3:30 ಗಂಟೆ. ಹಳೆ ವೈಷಮ್ಯ ಹಿನ್ನೆಲೆ ರೌಡಿ ಶೀಟರ್ ಬರ್ಬರ ಕೊಲೆ ಪ್ರಕರಣ ಸಂಬಂಧ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಸಾತ್ನೂರು ಪೊಲೀಸರು ಬೆಂಗಳೂರು ದಕ್ಷಿಣ ಜಿಲ್ಲೆ ಉಯ್ಯಂಬಳ್ಳಿ ವೆಂಕಟೇಶ್ ಕೊಲೆಯಾದ ರೌಡಿ, ಈತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿತ್ತು. ಈ ಪ್ರಕರಣ ಸಂಬಂಧ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಶಿವಾಲದಪ್ಪ ಬೆಟ್ಟದ ರಸ್ತೆಯಲ್ಲಿರೋ ಫಾರ್ಮ್ ಹೌಸ್ನಲ್ಲಿ ಈ ಘಟನೆ ನಡೆದಿತ್ತು. ಸದ್ಯ ಪ್ರಕರಣ ಸಂಬಂಧ 8 ಆರೋಪಿಗಳಲ್ಲಿ 4 ಜನ ರೌಡಿ ಶೀಟರ್ಗಳು ಹತ್ಯೆಯಲ್ಲಿ ಭಾಗಿಯಾಗಿದ್ರು. ವೆಂಕಟೇಶ್ಗೆ ಮುಖ ಹಾಗೂ ತಲೆಯನ್ನ ಲಾಂಗಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಇದೇ ಪ್ರಕರಣ ಸಂಬಂಧ ಈಗ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ರೌಡಿ ಶೀಟರ್ಗಳು ಇವರು. ಬೆಂಗಳೂರು ಮೂಲದ ಅರೆಕೆರೆ ನಿವಾಸಿ 45 ವರ್ಷದ ವೆಂಕಟೇಶ್ ಶಿವಾಲದಪ್ಪ ಬೆಟ್ಟದ ರಸ್ತೆಯಲ್ಲಿ ಫಾರ್ಮ್ ಹೌಸ್ ಹೊಂದಿದ್ರು. ಇವರು ಜುಲೈ 26ರಂದು ಫಾರ್ಮ್ ಹೌಸ್ನಲ್ಲಿ ಒಬ್ಬರೇ ಇದ್ದಾಗ ಅಟ್ಯಾಕ್ ಮಾಡಿ ಕೊಲೆ ಮಾಡಿದ್ರು. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆಗೈದು ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳು ಈಗ ಲಾಕ್ ಆಗಿದ್ದಾರೆ. ಈ ದಿನ ಮಧ್ಯಾಹ್ನ 3:30 ಗಂಟೆಗೆ ಕ್ರೈಮ್ ನಂಬರ್ 106/26ನಲ್ಲಿ ಸಂಬಂಧಪಟ್ಟಂತೆ ಸಾತ್ನೂರು ಪೊಲೀಸ್ ಠಾಣೆಗೆ ಅಂಬರೀಷ್ ಮತ್ತು ಇನ್ನೊಬ್ಬರು ಅಂಜನಪ್ಪ ಅನ್ನೋರನ್ನ ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಬಂದು ಶರಣಾಗತಿಯಾಗಿದ್ದಾರೆ. ನಮ್ಮ ಮೂಲಕ ಅವ್ರನ್ನ ನಾವು ಸರೆಂಡರ್ ಮಾಡಿಸಿದ್ದೇವೆ. 14 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದು, ಅನಂತರವಾಗಿ ತನಿಖೆ ಪೂರ್ಣಗೊಂಡಲ್ಲಿ 4-5 ದಿನಗಳಲ್ಲಿ ಅವ್ರನ್ನ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನಂತರ ಅವರ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂಥ ಸಾಧ್ಯತೆಗಳಿರ್ತವೆ. ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ಮತ್ತು ಪೊಲೀಸ್ ಕಸ್ಟಡಿಯಲ್ಲಿರೋ ರೀತಿ ಆದೇಶ ಆಗಿದೆ. ಮುಂದೆ ಅದನ್ನು ಮಾಡಿಕೊಡ್ತಾರೆ. ಈ ದಿನ ಮಧ್ಯಾಹ್ನ 3:30 ಗಂಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.